ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಒಂದು ಖಚಿತ ಮಾಹಿತಿ ಮೇರೆಗೆ ನಮ್ಮ ಅಧಿಕಾರಿಗಳು ಪ್ರಸನ್ನ ಗೋಖಲೆ ಅವರ ನೇತೃತ್ವದಲ್ಲಿ ಮಹೇಶ್ ಗೌಡ ಹಾಗೂ ರಾಕೇಶ್ PSI, ವೀರೇಶ್, ರೇವಣಸಿದ್ದಯ್ಯ ಮತ್ತು ಅಪರಾಧ ವಿಭಾಗದ ಅಲ್ಲೂರಯ್ಯ, ನಾಗರಾಜು, ನಾಜೀರು, ಹೊಸೂರಪ್ಪ, ನಾಗೇಶ್ ರೆಡ್ಡಿ, ತಿಪ್ಪೇಸ್ವಾಮಿ, ವೇದಮೂರ್ತಿ, ನೂರ್ ಅಹಮದ್, ಕೃಷ್ಣಮೂರ್ತಿ, ಶಿವರಾಜ್, ಕಿರಣ್, ನಾಗರಾಜ, ಶರಣಪ್ಪ, ರವಿನಾಯಕ್, ಅಶೋಕ್, ಶ್ರೀರಾಮಾಂಜನೇಯ, ರೇವಣ್ಣ ಮತ್ತು ಬಾಲನಗೌಡ ಗೋವಿಂದ್ ರವರ ಸಮಕ್ಷಮ ಖಚಿತ ಮಾಹಿತಿ ಮೇರೆಗೆ ತಿಪ್ಪೇಸ್ವಾಮಿ, ಅಂಜಿ ಮತ್ತು ನಾಗರಾಜ್ ರವರನ್ನು ವಶಪಡಿಸಿಕೊಂಡು ಅವ್ರನ್ನ ವಿಚಾರಣೆ ಮಾಡಿದಾಗ ತಿಳಿದು ಬಂದಿದೆ. ಸುಮಾರು 37 ಬೈಕ್ಗಳು ವಿವಿಧೆಡೆ ಅವರು ಕಳ್ಳತನ ಮಾಡಿ ಅವರು ತೆಗೆದುಕೊಂಡು ಹೋಗಿರೋದು ತಿಳಿದು ಬಂದಿರ್ತದೆ. ಇದರಲ್ಲಿ ತೋರಣಗಲ್ಲು 3, ಕೌಲ್ ಬಜಾರ್ 2, ಕುಡುತಿನಿ 2, ಬ್ರೂಸ್ಪೇಟೆ 3, ಒಟ್ಟು 10 ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಪ್ರಕರಣ ದಾಖಲಾಗಿರೋದು ಕಂಡು ಬಂದಿರುತ್ತೆ. ಉಳಿದ ಇನ್ನ 27 ಬೈಕ್ಗಳು ಎಲ್ಲಿ ಕಳ್ಳತನ ಆಗಿದೆ ಅನ್ನೋದು ಈ ಚಾರ್ಜಸ್ ನಂಬರು ಮತ್ತೆ ಬೇರೆ ಒಂದು ಮಾಹಿತಿ ಮೇಲೆ ಇದರ FIR ಆಗಿದೆಯಾ ಅಥವಾ ಈಗ ಹೊಸದಾಗಿ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ತನಿಖೆ ಅಂತ ತಿಳಿದು ಬರ್ತದೆ. ಇಲ್ಲ 10 FIR ಆಗಿದೆ ಆಲ್ರೆಡಿ. ಇನ್ನು ಉಳಿದು 27 ಬೈಕು FIR ಆಗಿರ್ಬೋದು, ಆಗದೇನೂ ಇರ್ಬೋದು. ಅದ್ರ ಬಗ್ಗೆ ಫೈಂಡ್ ಔಟ್ ಮಾಡ್ತೀವಿ. ಏನ್ ಪ್ರೊಸೆಸ್ ಮಾಡ್ತಾ ಇದ್ರು ಸಂಬಂಧಪಟ್ಟಂಗೆ? ಅದರಲ್ಲಿ ಈಗ ಚಾಸಿಸ್ ನಂಬರ್ ತಗೊಂಡವ್ರದ್ದು ಓನರ್ ಯಾರು ಅದ್ರ ಬಗ್ಗೆ ತನಿಖೆ ಕೈಗೊಂಡು ಓನರ್ನ ಅಪ್ರೋಚ್ ಮಾಡ್ತೀವಿ. ಅವರು ಬೈಕ್ ಕಳ್ಳತನ ಆಗಿದೆಯಾ ಮತ್ತೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿದು ಇನ್ ಕೇಸ್ ಅದು ಅಂದ್ರೆ ಅವ್ರು ಕೊಡದೇ ಇರಲಿ ಕಂಪ್ಲೇಂಟ್ ಅಥವಾ ಕೊಟ್ಟಿರಲಿ ಅದು ಆ ಓನರ್ಗೆ ಮುಟ್ಟಿಸುವಂಥದ್ದು PF ಮಾಡ್ತೀವಿ. ಇದೆಲ್ಲ ಅವರು ಕೋರ್ಟಿಂದ ಇದನ್ನ ರಿಲೀಸಿಂಗ್ ತರ್ತಾರೆ, ಅವಾಗ ಅವ್ರಿಗೆ ಬಿಡುಗಡೆ ಮಾಡಬೇಕು. ಇದು ಎಷ್ಟು ವರ್ಷದ ಅವಧಿಯಲ್ಲಿ ನಡೆದಿರತಕ್ಕಂಥ ಪ್ರಕರಣ? ಅದು 2-3 ವರ್ಷಗಳಿಂದ ಪ್ರಕರಣ ನಡೆದಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.